ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಕ್ಷತಾ ಆ್ಯಂಡ್ ಸಂಗಮೇಶ್ ವಿಲಾಗ್ಸ್. ಇದು ವಿಯತ್ನಾಮ್ ವ್ಲಾಗ್. ಸೊ ಇವತ್ತು ನಾವಲ್ಲಿ ಟ್ರ್ಯಾಂಗ್ಯಾನ್ ಬೋಟ್ ರೈಡ್ ಮಾಡಕ್ಕೆ ಬಂದೀವಿ. ಇದು ಟ್ರ್ಯಾಂಗ್ಯಾನ್ ನಿನ್ಬಿನ್ ಅಂತ ಅನ್ನೋ ಪ್ಲೇಸ್ ಸಮೀಪನೇ ಐತಿ. ಸೊ ನಿನ್ಬಿನಿಂದ ಒಂದು 7 ಕಿಲೋಮೀಟರ್ ಹಂಗೆ ಐತಿ. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಬೋಟ್ ಎಲ್ಲ ಎಷ್ಟು ಅದಾವ. ನಾವು ಇಲ್ಲಿ ಇದು ಆ್ಯಕ್ಚುಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಐತಿದೆ. ಇದೆಲ್ಲ ಗೌರ್ಮೆಂಟ್ ಹ್ಯಾಂಡಲ್ ಮಾಡೋದೈತಿ. ನೀವು ಬೋಟ್ ನೋಡ್ಬೋದು. ಇವರೆಲ್ಲ ಲೋಕಲ್ದವ್ರಿಗೆ ಇವರೆಲ್ಲ ಹೈಯರ್ ಮಾಡ್ಯಾರ. ಸೊ ಇದು ಎಷ್ಟಂದ್ರೆ 1000ಕ್ಕಿಂತ ಹೆಚ್ಚಿಗೆ ಬೋಟ್ ಎಲ್ಲ ಅದಾವ. ಸೊ ನಾವು ಎಷ್ಟೋ ಮಂದಿ ಹೋದ್ರೂ ಅವ್ರು ಹ್ಯಾಂಡಲ್ ಮಾಡುವಷ್ಟು ಬೋಟ್ಸ್ ಅವ್ರು ಆಲ್ರೆಡಿ ಇಟ್ಟುಬಿಟ್ಟಾರ. ಗೌರ್ಮೆಂಟ್ ಅಷ್ಟು ಚಂದ ನೀಟಾಗಿ ಇದನ್ನೆಲ್ಲ ನೋಡ್ಕೊಂಡೈತಿ ಮತ್ತೆಲ್ಲ ಇದು ಮಾಡೈತಿ. ಸೊ ನಾವು ಹೊಂಟೇವಿ ಬೋಟ್ನಾಗ. ಆಮೇಲೆ ರೇಟೆಲ್ಲ ಅಲ್ಲಿ ನಿಮ್ಮ ಹೊರಗೂ ಸಿಗ್ತಾವ, ಖರೆ ನಾವು ಅಲ್ಲೇ ಹೋಗಿ ತೊಗೊಂಡಿದ್ವಿ. ಸೊ ಅದೆಲ್ಲ ಫಿಕ್ಸ್ಡ್ ಇರ್ತೈತಿ ಗೌರ್ಮೆಂಟ್ದೆಲ್ಲ. ಮತ್ತು ಸೊ ನೀವು ಇನ್ನೊಂದು ನಮಗೆ ಇಲ್ಲಿ ಶಾಕ್ ಆಗಿತ್ತು ಅಂತಂದ್ರೆ, ಇದು ಇಲ್ಲಿ ಹೆಣ್ಮಕ್ಳು ಬೋಟ್ ರೈಡ್ ಮಾಡ್ತಾರೆ. ಅವರೇ ಮೋಸ್ಟ್ ಇದ್ರು, ಮೆನ್ಗಿಂತ ವುಮೆನ್ನೇ ಜಾಸ್ತಿ ಇದು ಮಾಡತ್ತಿದ್ರು. ಇದು ಆಮೇಲೆ ಒಂದು 10 ನಿಮಿಷ 15 ನಿಮಿಷದ ಬೋಟ್ ರೈಡ್ ಅಲ್ಲ, 3 ತಾಸಿಂದಿತ್ತು. ಸೊ ಅದು ಫುಲ್ ಎಲ್ಲ ಮ್ಯಾನ್ಯುವಲ್ಲೇ ಮಾಡಬೇಕಲ್ಲ, ಏನೂ ಆಟೋಮೆಟಿಕ್ ಇರಲಿಲ್ಲ. ಭಾಳ ಇದು ಇತ್ತು, ಬಟ್ ಭಾಳ ಬ್ಯೂಟಿಫುಲ್ ಇರ್ತಿದ್ದ. ಸೊ ನೀವು ನೋಡ್ಬೋದು ನಾವು ಹೊಂಟೇವಿ ಈಗ. ಇದು ಹೆಂಗಂದ್ರೆ ನಾವೇನು ಮಾಡ್ಬೇಕಂತಿಲ್ಲ. ಅದು ಏನು ಇದಕ್ಕೇನಂತಾರಲ್ಲ, ಬೋಟ್ ಇದು ಮಾಡತ್ತೇವಲ್ಲ, ಅವರೇ ಹಿಂದೆ ಕುಂತವ್ರೆ ಮಾಡ್ತಾರೆ. ಬಟ್ ಅವ್ರಿಗೆ ಹೆಲ್ಪ್ ಮಾಡಮ್ಮಂತೇಳಿ ನಮ್ಗೆ ಇಟ್ಟಿರ್ತಾರೆ. ಸೊ ನಾವಿಲ್ಲಿ ಹೆಲ್ಪ್ ಮಾಡಕ್ಕಂತೇಳಿ ತೊಗೊಂಡ್ವಿ. ಬಟ್ ನನಗಂತೂ ಸ್ವಲ್ಪ ಮಾಡಕ್ಕೆ ಬರಲಿಲ್ಲ ಅದು. ಸೊ ನಾ ಸ್ವಲ್ಪ ಹೊತ್ತು ಮಾಡಿ ಇಟ್ಬಿಟ್ಟೆ. ನಮ್ಮ ಹಿಂದೆ ಕುಂತಾರಲ್ಲ, ಇದು ಹೆಂಗಿತ್ತಂದ್ರೆ ನಾವು ಇಬ್ಬರ ಕೂಡಿ ಒಂದೇ ಬೋಟು ತೊಗೋಬೋದಿತ್ತು, ಅಥವಾ ಬೇರೆಯವ್ರ ಜೊತೆ ಪೇರಪ್ ಮಾಡ್ಕೋಬೋದಿತ್ತು. ಒಬ್ಬರಿಗೆ ಜಾಸ್ತಿ ರೊಕ್ಕ ಆಗ್ತೈತಿ ಅಂಥೇಳಿ ನಾವು ಪೇರಪ್ ಅಲ್ಲೇನು ಇಬ್ಬರ ಕೂತು ಏನು ಮಾಡೋದೈತೆ ಅಂಥೇಳಿ ಪೇರಪ್ ಮಾಡ್ಕೊಂಡಿದ್ವಿ. ಸುಮ್ ರ್ಯಾಂಡಮ್ ಆಗಿ ಅವರು ನಮ್ಮ ಜೊತೆ ಬಂದಿದ್ರು. ಇವರಿಬ್ರು ನೋಡಾಕೆ ಇಂಡಿಯನ್ಸ್ ಜೊತೆ ಕಾಂತಾರೆ ಹಿಂದೆ ಕುಂತವ್ರು. ನಾನು ಇಂಡಿಯನ್ಸ್ ಅಂತ ನಾವು ಫಿಕ್ಸ್ ಆಗಿದ್ದೆ, ಮೇ ಬಿ ನಾರ್ತ್ದವ್ರು ಇರ್ಬೋದು, ನಾರ್ತ್ ಇಂಡಿಯಾದವ್ರು ಅಂತ ಹೇಳ್ತಾರೆ. ಅವ್ರು ಆಸ್ಟ್ರೇಲಿಯಾದವ್ರು. ಫುಲ್ ಇಂಗ್ಲೀಷ್ ಮಾತಾಡ್ಕೊಂಡು ಕುಂತಿದ್ರು ಹಿಂದೆ, ನಾವು ಕೇಳ್ಕೊತ ಕುಂತಿದ್ವಿ. ವಾಶ್ರೂಮ್ಸ್ ಅದಾವು ಎಲ್ಲ ನೋಡಿ. ಮೀನು ಅದಾವು, ಎಷ್ಟು ಬರೀ ನೋಡಿದ್ರೊಳಗೆ ಎಲ್ಲ ಮೀನು ಅದಾವು ನೋಡಿ. ಎಷ್ಟು ಮೀನಿಗೆ ಫೀಡ್ ಮಾಡತ್ತಾರ. ಓ ಲೈಫ್ ಜಾಕೆಟ್. ದಿಸ್ ಈಸ್ ದ ಫಸ್ಟ್ ಟೆಂಪಲ್. ದೇವ್ರಿಗೆ ನೋಡಿ ಹೆಂಗೆ ಇಡ್ತಾರೆ. ಫ್ರೂಟ್ಸ್ ಇಡ್ತಾರೆ ಇಲ್ಲಿ, ಏನು ಮಾಡೋಕ್ಕಾಗಲ್ಲ ಏನೋರಿಗೆ. This is the easiest way. ಒಳಗೆ ಹೋಗ್ಬೇಕಾ? ಚಪ್ಪಲ್ ಹಾಕೊಂಡೆ ನೋಡ್ರಿ, ದೇವ್ರ ಗುಡಿ ಆಗಿ ಚಪ್ಪಲ್ ಹಾಕೊಂಡು ಹೊಂಟಳು. ಓ ನೈಸ್. ಬರೀತ್ಲೇ ಒಳಗೆ. ಹೇಳು ದೇವ್ರಿಗೆ ಬಡ್ಕೊಂಬಾರ್ರಿ, ಇಲ್ಲಿಗೆ ಬಂದೆವು. ಏನು ಬೇಡ್ಕೊಳತ್ತಿಲ್ಲ ದೇವ್ರಿಗೆ? ಜಾಸ್ತಿ ಇಂಪ್ಯಾಕ್ಟ್ ಕೊಡಲಿ, ಈ ದೇವ್ರಿಗೆ ಬಂದು ಭೇಟಿ ಆಗಲಿ. ಇಂಟರ್ನ್ಯಾಷನಲ್ ಟ್ರಿಪ್ಸ್. ಗಾಡ್ ಪ್ಲೀಸ್ ರಿಜೆಕ್ಟ್ ಹರ್ ಪ್ರೇ. ನೋ. ಏನಿಲ್ಲ ಸರಿಯಾ? ಹೇಳಿ ಸ್ವಲ್ಪ. ಹಾಯ್, ನನ್ನ ಫಸ್ಟ್ ಟೆಂಪಲ್ ಇದೆ. ನಮಗೆ ಇನ್ನೊಂದು ಅನಿಸ್ತೈತಿ, ನಮಗೆ ಫಸ್ಟ್ ಸಿಟ್ ಸಿಗಲ್ಲ ಅಂತ. ವಾಶ್ರೂಮ್ ನೆಕ್ಸ್ಟ್ ಸ್ಟಾಪ್. ಬೆಸ್ಟ್ ಅಲ್ಲ ಇದು ನೋಡಿ. ಇಂಥ ಚೂರು ಇಷ್ಟು ಕ್ಲೀನ್ ಮೇಂಟೈನ್ ಮಾಡ. ನಮ್ಮದು ಅದು ಬೆಂಗಳೂರು ಮಾಲ್ದಾಗ ಇರಲ್ಲ. ವೇರ್ ಇಸ್ ಅವರ್ ಬೋಟ್? ಎಲ್ಲಿ ಹಿಡಿದೇವಲ್ಲೇ ನಾವು? ಎಲ್ಲಿ ಡ್ರಾಪ್ ಆಗಿತ್ತು ಅಲ್ಲೇ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ಹತ್ತದು ಬೇರೆ ಪ್ಲೇಸ್ ಹೋಗ್ಬೇಕು. ನಮ್ಮಂತ ಹನುಮಂತ ಎಲ್ಲರೂ ಸೇವಾ ಕಾಣಿಸ್ತಾರು. ನಮ್ಮ ಡ್ರೈವರ್ ಹಿಂಗೆ ಭಾಳ ಹೋಗಿಲ್ಲ.
ಇಲ್ಲದ ನೋಡಿ ನಮ್ಮ ಡ್ರೈವರ ಎಲ್ಲರೂ ಹಂಗೆ ಕಾಣಿಸ್ತಾರೆ ಅಷ್ಟೇ. ಹೋದ್ರೆ ನೋಡಿ ಒಂದು ಏನ್ರಿ ಗೊತ್ತಾಯಿಟ್ಟು ಬರ್ಬೇಕಾಗಿತ್ತು ನಾವು ಬೋಟಿಗೆ ನಡೀತಿದ್ರೊಳಗೆ ಹೆಂಗೆ ಗೊತ್ತಿದ್ದೀವಿ ನೋಡಿಕೆ ಎಲ್ಲ ಏನೂ ತಿಳಿಲಾರ್ದಂಗೆ ನಿಂತು ಬಿಟ್ಟಾಳೆ ಇಲ್ಲಿ ಕನ್ಫ್ಯೂಸ್ ಆಗಿ ಯೂಸ್ ಯುವರ್ ಆಲ್ ಕೋಡಿಂಗ್ ಸ್ಕಿಲ್ಸ್ ಹಿಯರ್ and find out our best driver for our boat. ಎಲ್ಲಿದೆ ಎಲ್ಲಿ Not able to find which you know okay that guy finally we got the doggo achil side ba ivaru nam jothe bandare Australia bandare that's it oh banda yeah. Okay, we are entering into the dot cave, hang dot cave. It's 1 kilometer. 1 kilometer ಐತಿ. Oh my god. Oh shit. ಇದು ಲೈಟ್ ಹಾಕಿದಾರೆ ಒಳಗೆ. ಯಪ್ಪ ನಾನು ಸೌಂಡೇ ಇಲ್ಲಲ್ಲ ನೋಡ್ರಿ ಇಲ್ಲಿ 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 ಫುಲ್ ಲೈಟ್ ಹಾಕಿದ್ದಾರೆ ಒಳಗೆ ಕತ್ಲಿಲ್ಲ ನಂಗೆ ಏನು ನಿತ್ರ ಅಂತಲ್ಲ ಇನ್ನು ನಿತ್ರನೇ ಹತ್ತಲ್ಲ ಇನ್ನು ಮತ್ತೆ ನಿನ್ ಕೂತೀವಿ ಹತ್ತಲ್ಲ ತಿನ್ನತ್ತ ಏನು ಹೇಳೋದು ಹೇಳ್ರಿ ಈಗ ನೋಡಿದ್ರಲ್ಲ ಈಗ ಒಂದು ಟೆಂಪಲ್ ಮುಗಿಸ್ಕೊಂಡು ಬಂದ್ವಿ ನಾವು ಫಸ್ಟ್ ಟೆಂಪಲ್ ಆಮೇಲೆ ಇದು ಫಸ್ಟ್ ಕೇವ್ ಈ ಕೇವ್ ಹೆಸರು ಡಾಟ್ ಕೇವ್ ಅಂತ ನಂಗಂತೂ ಇಷ್ಟು ಎಕ್ಸೈಟೆಡ್ ಆಗಿದ್ವಿ ನಾನಲ್ಲ ಇಬ್ಬರೂ ಎಕ್ಸೈಟೆಡ್ ಆಗಿದ್ವಿ ಇದು 1000 ಮೀಟರ್ ಐತಿ ಡಾಟ್ ಕೇವ್ ಅಂತ ಹೆಸರು 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಐತಿ ಇಮ್ಯಾಜಿನ್ 1 ಕಿಲೋಮೀಟರ್ ಫುಲ್ ಹಿಂಗೆ ಒಳಗೆ ಹೋಗೋದು ಈ ಕೇವ್ ಒಳಗೆ ಕೆಲವೊಂದು ಕಡೆ ಅಂತೂ ಇಬ್ಬರು ಬಗ್ಗೋದು ಬೇಕಾಗಿತ್ತು ನಮಗೆ ಅಷ್ಟು ಬಗ್ಗಿ ಹೋಗೋದು ಆಮೇಲೆ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಅಂದರೂ ದಿಸ್ ಈಸ್ ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಒಳಗೆ ಒಮ್ಮೆ ಹೋದ ತಕ್ಷಣ ಫುಲ್ ಕಾಮ ಫುಲ್ ಕೋಲ್ಡ್ ಭಾಳ ರಿಲ್ಯಾಕ್ಸಿಂಗ್ ಆಗಿತ್ತು ಏನು ರಶ್ ಇಲ್ಲ ಏನಿಲ್ಲ ಯಾರು ಒದ್ರಾಕತ್ತಾರಂತಿಲ್ಲ ಏನೂ ಇಲ್ಲ ಆರಾಮ್ ಎಂಜಾಯ್ ಮಾಡ್ಕೊತ ಹೋದ್ವಿ ಆಮೇಲೆ ಈ ಬೋಟ್ ಪ್ರೈಸಿಂದ ಎಲ್ಲರಿಗೂ ಸೇಮ್ ಇತ್ತು 300K ಡಾಂಗ್ಸ್ ಇತ್ತು ಅದು ವಿಯೆಟ್ನಾಮೀಸ್ ಕರೆನ್ಸಿದೊಳಗೆ ಆಮೇಲೆ ನೀವು ಬಂದ ಮೇಲೆ ಬೋಟ್ ಹತ್ತೋಕ್ಕಿಂತ ಮುಂಚೆ ನೀವು ರೂಟ್ ಚೂಸ್ ಮಾಡ್ಬೋದು ನಮಗೆ 3 ಚಾಯ್ಸಸ್ ಇತ್ತು 3 ರೂಟ್ಸ್ ಇತ್ತು ನಾವು ಒಂದೊಂದು ರೂಟ್ ಹೆಂಗಿತ್ತು ಅಂತ ಆಮೇಲೆ ಹೇಳ್ತೇನೆ ನನಗೆ ನೆನಪಿದ್ದೆ ಅಷ್ಟೆ ಬಟ್ ನಾವು ರೂಟ್ 3 ಚೂಸ್ ಮಾಡಿದ್ವಿ ರೀಸನ್ ಬೀಯಿಂಗ್ ಭಾಳ ಅಡ್ವೆಂಚರಸ್ ಐತೆ ಅಂತ ಹೇಳಿದ್ರೆ ಆ ರೂಟ್ 3ದಾಗ ಏನಂದ್ರೆ 3 ಟೆಂಪಲ್ಸ್ ಅವ್ರ ಪಗೋಡಾಸ್ ನಾವು ಅವ್ರು ತೋರಿಸ್ತಾರೆ ಕವರ್ ಆಗ್ತೈತಿ ಆಮೇಲೆ 3 ಕೇವ್ಸ್ ಖರೆ 3 ಕೇವ್ಸ್ನೇ ಫಸ್ಟ್ ಕೇವ್ ಏನಿತ್ತಲ್ಲ ಅದು 1 ಕಿಲೋಮೀಟರ್ ಈಗ ನಾವೇನು ಹೊಂಟವಲ್ಲ ಇದು ಫಸ್ಟ್ ಕೇವ್ ಟೆಂಪಲ್ ಅಂತೂ ಮುಗಿಸ್ಕೊಂಬಂದ್ವಿ ಹೋಗಿದ್ದು ಫಸ್ಟ್ ಟೆಂಪಲ್ ಇದು ಫಸ್ಟ್ ಕೇವ್ ನಾವು ನೋಡಿ ಅಗಳಿಂದ ಹೊಂಟೇವಿ 1 ಕಿಲೋಮೀಟರ್ ಎಷ್ಟೊತ್ತು ನಾವು ಒಳಗಿದ್ವಿ ಗೊತ್ತಾ ಈಗ ಹೊರಗೆ ಬಂದ್ವಿ ನೋಡ್ರಿ ಫಸ್ಟ್ ಕೇವ್ ಮುಗಿಸ್ಕೊಂಡ ಹೊರಗೆ ಬಂದ್ರೂ ಒಂಥರ ಸಡನ್ದಾಗ ಅದು ಅಗ್ಲೇ ಹೊರಗೆ ಇದ್ರೂ ಒಮ್ಮೆ ಬರೋಣ ಭಾಳ ಸರ್ಪ್ರೈಸ್ ಅನ್ನಿಸ್ತಿತ್ತು ಒಮ್ಮೆ ಬೆಳಗ್ಗೆ ಬರೋಣ ಡಿಫ್ರೆಂಟ್ ಅನ್ನಿಸ್ತೈತಲ್ಲ ಸೊ ಇದನ್ನು ಭಾಳ ರಿಲ್ಯಾಕ್ಸಿಂಗ್ ಆಗೇ ಇತ್ತು ಒಂದು ಫುಲ್ 3 ಅವರ್ಸ್ ನಾವಿಲ್ಲಿದ್ವಿ ಹಿಂಗೆ ಬೋಟ್ನಾಗ ನೋಡ್ಬೇಕು ಸ್ಟಾಪ್ ಇದ್ದು 6 ಸ್ಟಾಪ್ ಇದ್ದು 6 ಸ್ಟಾಪ್ ಇದ್ದು 3 ಟೆಂಪಲಿಗೆ ಬಟ್ ಹಾಗೆ ಹಿಂಗೆ ನಡ್ಬರ್ಕ್ ಬಂದು ಹಿಂಗೆಲ್ಲ ನೋಡ್ಕೊಂತ ಸರೌಂಡಿಂಗ್ಸ್ ಇವೆಲ್ಲ ಇದು ಅಂತೂ ನೋಡಿದ್ಮೇಲಂತೂ ಭಾಳ ಚಂದ ಅನ್ನಿಸ್ತೈತೆ ನಾನಂತೂ ಹೇಳ್ತೀನಿ ದಿಸ್ ಇಸ್ ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ನೀವು ವಿಯೆಟ್ನಾಮ್ಗೆ ಹೋದ್ರೆ ಇಲ್ಲಿ ಹೋಗಬೇಕು ಇದು ಒಂದು 3 ಅವರ್ಸ್ ಆರಾಮಾಗಿ ಎಂಜಾಯ್ ಮಾಡ್ಬೋದು
ಇನ್ನೊಂದು ರೀಸನ್ ಹೇಳೋದು ಮರ್ತಾ ನಾವು ಥರ್ಡ್ ರೂಟ್ ಚೂಸ್ ಮಾಡಿದ್ದಕ್ಕೆ ರೀಸನ್ ನಮಗಿಲ್ಲಿ ಕಿಂಗ್ ಕಾಂಗ್ ಶೂಟ್ ಮಾಡಿದ ಪ್ಲೇಸು ತೋರಿಸ್ತೇನೆ ಅಂತ ಇತ್ತಲ್ಲಿ, ಸೊ ಅದಕ್ಕೆ. ಆಮೇಲೆ ನಾವೀಗ ನೋಡ್ರಿ ಸೆಕೆಂಡ್ ಕೇವ್ ಎಂಟ್ರಿ ಆಗಾಕತ್ತೀವಿ. ಇದು ಒಂದು 400 ಮೀಟರ್ ಇತ್ತು, ಸೊ ಲಾಸ್ಟ್ಗಿಂತ ಕಮ್ಮಿ ಇತ್ತು. ಬಟ್ ಇದು ಹೆಂಗಿತ್ತು ಅಂದ್ರೆ ಫುಲ್ ಸ್ಟ್ರೇಟ್ ಇತ್ತು. ಆಗಲೇ ಭಾಳ ಹಿಂಗೆ ಒಳಗೆ ಹೋಗೋದು ಕೆಳಗೆ ಬಗ್ಗೋದು ಇತ್ತು. ಇದು ಫುಲ್ ಪ್ಯಾರ್ಲಲ್ ಆಗಿತ್ತು. ಇದು ಒಂದು ಅಗೇನ್ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಬಟ್ ಸೇಮ್ ಬಟ್ ಡಿಫ್ರೆಂಟ್ ಅನ್ಬೋದು ಅವ. ಸೊ ನೋಡ್ರಿ ಜಲ್ದಿ ಬಂದುಬಿಟ್ವಿ ಹೊರಗೆ. ಆಮೇಲೆ ನಾ ಇಲ್ಲಿ ಬಂದಮೇಲೆ ನಂದು ರೀಲ್ಸಿಗೆ ಅಂತೇಳಿ ಸ್ವಲ್ಪ ಶಾರ್ಟ್ಸ್ ತೊಗೊಳತ್ತಿದ್ದೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹಂಗೆ ತೊಗೊತೇ ಇದ್ದರು. ನಾ ಅವ್ರು ತೊಗೋತಿದ್ದೆ, ಅವ್ರು ನಾನು ತೊಗೊತಿದ್ರು. ಸೊ ಇಲ್ಲಿ ಬಂದಮೇಲೂ ಹಾಗೆ ನೇಚರ್ ಈಸ್ ಬೀಸ್ಟ್ ಅಂತಾರಲ್ಲ, ವೆರಿ ಟ್ರೂ. ಇಲ್ಲಿ ಹೋದ್ಮೇಲಂತರೂ ಐ ವಾಸ್ ಇನ್ ಲವ್ ವಿತ್ ದಿಸ್ ನೇಚರ್. ಭಾಳ ಚಂದ ಅನ್ಸಾತಿತ್ತು. ಸೊ ಹೀಗೆ ನಾವು ಕುತ್ಕೊಂಡು 3 ತಾಸು ಹೊಂಟಿದ್ವಿ. ಈಗ ನೋಡ್ರಿ ನಾ ಹಂಗೆ ಪೋಸ್ ಅದು ಮಾಡಾಕತ್ತೀನಿ, ಹೊಂಟೇವಿ. ಈಗ ನೆಕ್ಸ್ಟ್ ನಮಗೆ ಟೆಂಪಲ್ ಬರ್ತೈತಿ ಇನ್ನೊಂದು. ಅದಾದ್ಮೇಲೆ ಒಂದು ಇದು ಟೆಂಪಲ್ ಬರ್ತೈತಿ. ಇನ್ನೂ 2 ಟೆಂಪಲ್, ಒಂದು ಟೆಂಪಲ್ ವಿಸಿಟ್ ಮಾಡ್ಯಾವಲ್ಲ, 2ನೇ ಟೆಂಪಲ್ ಬರ್ತೈತಿ. ಈಗ ಬಂತು ನೋಡ್ರಿ, ನಾ ಬರ್ತದೆ ಅನ್ನೋಷ್ಟೊತ್ತಿಗೆ ಬಂದೇ ಬಿಡ್ತಾ. ಹಿಂಗೆ ಎಲ್ಲರೂ ನಮ್ಮ ಜೊತೆ ಬರೋರೆಲ್ಲ ಹೋಗಿ ಸ್ಟಾಪ್ ಮಾಡೋದು, ಟೆಂಪಲ್ ವಿಸಿಟ್ ಮಾಡೋದು. ಸೇಮ್ ಬೋರ್ಡ್ದವ್ರೆ ನಮಗೆ ವೆಯ್ಟ್ ಮಾಡ್ತಿರ್ತಾರೆ ಅಲ್ಲಿ, ಬಂದು ಹತ್ತೋದು ಮಾತ್ರ ಇದು ಮಾಡೋದು. ಹಿಂಗಿತ್ತು. ಈಗ ಬಂದಿರಲಿ ಸೆಕೆಂಡ್ ಟೆಂಪಲಿಗೆ. ಸೆಕೆಂಡ್ ಟೆಂಪಲ್ ನೋಡ್ರಿ ಹೆಂಗದ. ಎಲ್ಲ ದೇವ್ರುಗಳು ಸೇಮ್ ಅನಿಸ್ತಾರೋ, ಬಟ್ ನಮ್ಗೆ ಗೊತ್ತಿಲ್ಲ. ಈಕಿ ಅಂದ್ರೆ ಬರೀ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಬೇಕಂತ ಬಿಡ್ಕೊಳತ್ತಲ್ಲ, ಟೆಂಪಲ್ಸ್ಗೆ ಕರ್ಕೊಂಡು ಬರಬಾರ್ದು ಈಕಿಗೆ. ಓ ನೈಸ್. ಒಂದು ಟೆಂಪಲ್ ಐತಿ, ಎಷ್ಟು ಚಂದ ಕಟ್ಟಿದಾರ, ಪೀಸ್ಫುಲ್. ಏನು ಗೊತ್ತಾಗಲ್ಲ. ಸೆಕೆಂಡ್ ಟೆಂಪಲು ಮುಗೀತು. ಮತ್ತು ಈಗ ನೆಕ್ಸ್ಟ್ ಹೊಂಟ್ವಿ ನಾವು ಸೇಮ್ ಅದೇ ಬೋಟ್ ರೈಡ್ ಹಿಂದೆ ಆಸ್ಟ್ರೇಲಿಯಾದವ್ರ ಜೊತೆ ಹೊಂಟ್ವಿ. ಈಗ ನೆಕ್ಸ್ಟ್ ಇನ್ನೊಂದು ಕೇವ್ ಐತಿ ನಮ್ದು. ಆ ಕೇವಿಗೆ ಹುಡುಗರು ಇದ್ದೀವಿ. ಆಮೇಲೆ ಫೋಟೋಸ್ ಅಂತೂ ನೀವು ನೋಡ್ಬೋದು ಕಂಟಿನ್ಯೂಸ್ ತೊಗೋಕೊಂತಿದ್ವಿ. ಬಿಸಿಲಿತ್ತು, ಬಟ್ ನಮ್ಮ ಕಡೆ ಅಷ್ಟೇನು ಇರಲಿಲ್ಲ. ಆಮೇಲೆ ಇವ್ರಲ್ಲಿ ತೋರ್ಸಾಕತ್ತಾರೆ ಇಲ್ಲಿ ಏನೋ ಐತಿ ಅಂತ ಹೇಳಿ. ಅವ್ರ ಭಾಷೆದಾಗ ಹೇಳತ್ತಾರೆ, ನಮಗೇನೂ ತಿಳಿಲಿಲ್ಲ. ಅದು ನಾವು ಸುಮ್ಮನೆ ಹಾಗೆ ನೋಡಾತಿದ್ವಿ, ನೋಡಿ ಬಿಟ್ವಿ. ಆಮೇಲೆ ಹಾಗೆ ಫೋಟೋಸ್ ಅದು ತೊಗೊಂಡು ಹೊಂಟಿದ್ವಿ. ನಡ್ಬರ್ಕ ಹಾಗೆ ನಮಗೆ ಬಾತ್ಕೋಳಿ ಅದು ಸಿಕ್ತಿದ್ವು, ಅವನ್ನ ನೋಡಿ ಎಂಜಾಯ್ ಮಾಡ್ತಿದ್ವಿ. ಕೊಡಿಸಿದ್ರೆ ಇಷ್ಟದಿಂದ ಕೊಡ್ಸತ್ತಿಲ್ಲ, ನೀರು ಕುಡಿಯಿಲ್ಲ. ಸಜ್ಜಿರೊಟ್ಟಿ ಮೊಸರು ಅಂಥದ್ದು ಇಲ್ಲಿ ನಡೆದ್ರೆ ಇಲ್ಲಿ ನಡೆಯಲ್ಲ. ಕ್ಲೈಮೇಟ್ ಏನು ತಿನ್ಬೇಕಂತ ನಾವು ಮಾಡಿದ ಈಗ ಥರ್ಡ್ ಕೇವಿಗೆ ಹೊಂಟೇವಿ ನೋಡ್ರಿ. ಟೆಂಪಲ್ ಮುಗೀತಲ್ಲ, ಸೆಕೆಂಡ್ ಟೆಂಪಲು ಮುಗೀತು, ಥರ್ಡ್ ಕೇವಿಗೆ ಹೊಂಟೀವಿ. ಇದು ಗ್ರ್ಯಾಂಡ್ ಕೇವ್ ಅಂತೇಳಿ, ಇದು ಲಾಸ್ಟ್ ಕೇವ್. ಸೊ ಅದು ತಲೆಗೆ ಇಟ್ಕೊಂಡು ಲಾಸ್ಟ್ ಐತಿ, ಮಸ್ತ್ ಫೀಲ್ ಮಾಡ್ಕೋಬೇಕಂತ ಹೇಳಿನೇ ಹೊಂಟಿದ್ವಿ. ನೀವು ಇನ್ನೊಂದು ಹೇಳೋದು ಮರ್ತಾನೆ, ಆಗಲೇ ಅಂದಿನ ಅನ್ಸತಿ ಒಳಗೆ ನೋಡ್ರಿ ಅವ್ರು ಲೈಟ್ ಕೂಡ ಹಾಕ್ಯಾರ. ನಿಮ್ಗೆ ಎಲ್ಲಿ ತ್ರಾಸ ಆಗುವಂಗೆ ಅವ್ರು ಮೇಂಟೈನೇ ಮಾಡಿಲ್ಲ. ಸಿನ್ಸ್ ದಿಸ್ ಇಸ್ ಅ ಟೂರಿಸ್ಟ್ ಪ್ಲೇಸ್, ಭಾಳ ಚಂದ ಎಲ್ಲ ಕಡೆ ಕ್ಲೀನ್ಲಿನೆಸ್, ಮೇಂಟೆನೆನ್ಸ್, ಎಲ್ಲಿ ನೋಡಿ ಕತ್ಲದು ಬೀಳ್ತದಂತೆ, ಎಲ್ಲಿ ಬೇಕಲ್ಲೆಲ್ಲ ಲೈಟ್ ಎಲ್ಲ ಹಾಕ್ಯಾರ. ಆಮೇಲೆ ಈಗ ನೆಕ್ಸ್ಟ್ ನಾವು ಥರ್ಡ್ ಟೆಂಪಲ್ಗೂ ಬಂದ್ವಿ. ಸೇಮ್ ಇಳಿಯೋದು, ಟೆಂಪಲ್ಸ್ ನೋಡೋದು, ಎಲ್ಲಿ ಬೇಕಾದಲ್ಲಿ ಫೋಟೋಸ್ ತೊಗೊಳ್ಳೋದು, ಹಿಂಗೆ ಕಾಮಾಗಿತ್ತು. ಆಮೇಲೆ ಎಲ್ಲ ಟೆಂಪಲ್ಸ್ದಾಗ ಎಲ್ಲ ಸ್ಟಾಪ್ಸ್ನಾಗೂ ವಾಶ್ರೂಮ್ಸು ಇದ್ದು. ಇಲ್ಲ ಆ್ಯಕ್ಚುಲಿ ನಾವು ವಾಶ್ರೂಮ್ಸ್ಗದೆಲ್ಲ ಹೋಗಿ ಎಲ್ಲ ಬಂದ್ವಿ. ಆಮೇಲೆ ಇಲ್ಲಿ ಒಳಗೆ ಹೋದ್ವಿ. ಸೇಮ್ ಅದೇ ಅವರ ದೇವ್ರು ಇರ್ತಾರೆ ಅಲ್ಲಿ ಹೋಗೋದು. ಹೇಳಿದ್ವಲ್ಲ ಆಗಲೇ, ಚಪ್ಪಲ್ ಹಾಕ್ಕೊಂಡು ಒಳಗೆ ಹೋಗ್ತಾರೆ ಇಲ್ಲೆಲ್ಲ ದೇವರಿಗೆ. ಸೇಮ್ ದೇವ್ರು ಇರ್ತಾರೆ. ಚಪ್ಪಲ್ ಹಾಕ್ಕೊಂಡು ಒಳಗೆ ಹೋದ್ವಿ. ಅದು ಏನು ಸ್ವಲ್ಪ ಬೇಡ್ಕೊಂಡು ಹಂಗೆ ನಾವು ಹೆಂಗೆ ಕೈ ಮುಗಿತೀವಿ ಹಂಗೆ ಕೈಯ ಮುಗಿತಿರ್ತಾರೆ. ಹೋಗಿ ಮತ್ತು ನೆಕ್ಸ್ಟ್ ಹೊರಗೆ ಬಂದ್ವಿ. ಹೊರಗೆ ಬರೋಷ್ಟೊತ್ತಿಗೆ ಇಲ್ಲಿ ನೋಡ್ತೀವಿ, ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ದಾಗ ಇದು ಪ್ಲೇಸ್ ಭಾಳ ವೈರಲ್ ಆಗಿತ್ತು. ವಿಯತ್ನಾಮ್ ಅಂದರೆ ಬರೋದೇ ಇದು. ಸೊ ಇದು ನೋಡೋಣ ರಿಯಲ್ ಆಗಿ ಅನ್ನಿಸ್ತದ ಅಲ್ಲಿ ಫೋಟೋದಾಗ ನೋಡಿದ್ದು ಅಂಥೇಳಿ. ಇಲ್ಲೇ ಅವ್ರು ಸ್ಟಾಪ್ ಮಾಡಿದ್ರು ಆ್ಯಕ್ಚುಲಿ ನಮಗೆ ಫೋಟೋ ತೊಗೋರಿ ಅಂಥೇಳಿ. ಫೋಟೋ ತೊಗೊಂಡ್ವಿ.
ಹಂಗೆ ನಾವೆಲ್ಲಿ ನೋಡ್ರಿ ವಿಡಿಯೋನು ಮಾಡತ್ತೇವಿ. ಅಲ್ಲೇನು ಇಳಿಸಂಗಿಲ್ಲ, ಇಲ್ಲೇ ಅಂದ್ರೆ ಬ್ಯಾಕ್ಗ್ರೌಂಡ್ನಾಗ ಅದು ಇಟ್ಕೇರಿ ಇಲ್ಲಿ ಫೋಟೋ ಚಂದ ಬರ್ತಾವಂತೇಳಿ ಫೋಟೋ ತೊಗೊಳಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ. ಅಲ್ಲಿ ತನಕ ಲೈಫ್ ಜಾಕೆಟ್ ತೆಗ್ದಿರ್ತೇವೆ. ಸೊ ನಾವು ಫೋಟೋ ತೊಗೊಳಾಗ ಇಳಿಯಾಗ ಅಷ್ಟೇ ತೆಗಿತಿದ್ವಿ. ಆ್ಯಸ್ ಸೂನ್ ಆಸ್ ನಾವು ಹತ್ತಿದ್ಮೇಲೆ ಮತ್ತೆ ಲೈಫ್ ಜಾಕೆಟ್ ನಾವು ಹಾಕೋತಿದ್ವಿ. ಅದು ಅವರು ಬಿಡ್ತಿರ್ಲಿಲ್ಲ, ಹಾಕೋರಿ ಅಂತ ಇನ್ಸ್ಟ್ರಕ್ಟ್ ಮಾಡ್ತಿದ್ರು, ನಾವು ಫಾಲೋ ಮಾಡ್ತಿದ್ವಿ. ಸೊ ಯಾರಿಗೂ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲ್ಲ. ಸೊ ಲೈಫ್ ಜಾಕೆಟ್ ಆನ್ ಇತ್ತು, ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಹೊಂಟ್ವಿ. ಈಗ ನಮ್ಮ 3 ಟೆಂಪಲ್ 3 ಕೇವ್ಸ್ ಎಲ್ಲ ಮುಗಿತು ಅನ್ಕೊಂಡು ಹೊಂಟಾಗ ಅಷ್ಟೊತ್ತಿಗೆ ಇಲ್ಲಿ ನೋಡ್ರಿ ಸೈಡಿಗೆ ಗುಡಿಸ್ಲಾ ಇದ್ದು, ಆದಿವಾಸಿ ಜನ ವಾಸ ಮಾಡೋರ್ ಗತೆ ಇದ್ದು. ಆಮೇಲೆ ಏನೂ ಇಲ್ಲ ಅಂತ ಅನ್ಕೊಂತೀವಲ್ಲಿ ನೋಡ್ರಿ ನೀವು, ಇಬ್ಬರು ಖರೆ ಕುಂತಂಗ ಅನ್ನಿಸ್ತಾ. ಅವ್ರು ಆ್ಯಕ್ಚುಲಿ ಖರೆ ಅಲ್ಲ, ಸ್ಟ್ಯಾಚು ಇದ್ದು ಅವ. ಅದನ್ನು ನೋಡ್ಕೊಂತ ಹಾಗೆ ಎಷ್ಟು ಹೆಂಗೆ ಮಾಡಾರಲ್ಲ ಅಂತೇಳಿ ಎಲ್ಲ ನೋಡೋ ತಕ್ಕನೇ ಇದ್ದು. ಅದನ್ನು ನೋಡ್ಕೊಂಡು ಹೊಂಟ್ವಿ. ಭಾಳ ಬ್ಯೂಟಿಫುಲ್ ಅನ್ಸಾಕತ್ತಿತ್ತು ಅಲ್ಲಿ ಗ್ರೀನರಿ ಅದೆಲ್ಲ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರಬೇಕಾದ್ರೆ ಇದೇನು ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಅನಿಸ್ತೈತಿ. ಸೊ ಅವ್ರು ಹೇಳಾಕತ್ತಿದ್ರು ಇದು ನೆಕ್ಸ್ಟ್ ಫೋಟೋ ಶೂಟಿಗೆ ಅಂತೇಳಿ ಅವ್ರು ಮಾಡಾಕತ್ತಾರ. ಮೇ ಬಿ ಇದು ಭಾಳ ಬ್ಯೂಟಿಫುಲ್ ಆಗ್ತಿರ್ಬೋದು. ಸೊ ಅದಿನ್ನೂ ಕನ್ಸ್ಟ್ರಕ್ಷನ್ ನಡೆಯತ್ತಿತ್ತು. ಬಂದ್ವಿ, ಮುಗೀತ, ಇಳಿದ್ವಿ. ಇಳಿಯತ್ನಾಗ ನೋಡ್ತೀವಿ ಇಲ್ಲಿ ಫುಲ್ ಫಿಶ್ ಎಷ್ಟು ಅದಾವೆ ನೋಡ್ರಿ. ಅವು ಫುಲ್ ಹಿಂಗೆ ಇದು ಮಾಡಿ ಬರ್ತಿದ್ವ. ಆಮೇಲೆ 10 ರೂಪಾಯಿಗೆ ಅಲ್ಲಿ ಫುಡ್ಡು ಮಾರಾಕತ್ತಿದ್ರು. ನಾವು 10 ರೂಪಾಯಿ ಅಂದ್ರೆ ಅವ್ರದ್ದು 10K ಡಾಂಗ್ದಾಗ ಅದು ತೊಗೊಂಡು ಕೊಟ್ವಿ. ಒಂದ್ಸಲ ನೀವು ಫುಡ್ ಹಾಕಕ್ಕತ್ರ ಒಮ್ಮೆ ಬರ್ತಾವೋ, ಎಷ್ಟು ಸೌಂಡ್ ಅದು ನೋಡಾಕ ಒಂದ್ಸಲ ಖುಷಿ ಅನ್ನಿಸ್ತೈತಿ. ಆ ವಿಡಿಯೋನು ನಾನು ನೆಕ್ಸ್ಟ್ ಹಾಕೀನಿ. ಅವ್ರಿಗೆ ವಿಡಿಯೋ ಮಾಡೋಕೆ ನೋಡ್ರಿ ಅಲ್ಲೋ ಹೆಂಗೆ ಬಾಯಿ ತೆಗೆದು ಎಲ್ಲ ಒಂದೇ ಕಡೆ ಬರತ್ತವ. ಅದು ಟ್ರೀಟ್ ಮಾಡೋಕಂದ್ರೂ ಭಾಳ ಖುಷಿ ಆಯ್ತು ನಮ್ಗೆ. ಸೊ ಅದನ್ನೂ ಬಿಡಲಿಲ್ಲ. ನಾವು ಹಾಕಿದ್ಮೇಲೆ ಭಾಳ ಮಂದಿ ಬಂದು ಎಲ್ಲರೂ ಹಾಕಾಕತ್ತಿದ್ರು ಫುಡ್ನ.